ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಅದೇನೋ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಯಲ್ಲಮ್ಮ ದೇವಿ ಎಸ್ಟೇಟ್ ಇದೆಯಲ್ಲ, ಅಲ್ಲಿ ಕಾಯ್ತಾ ಇದ್ದಾರಂತೆ, ನೀನು ಹೋಗ್ಬೇಕಂತೆ. ಯಲ್ಲಮ್ಮ ದೇವಿ ಎಸ್ಟೇಟಾ? ಬಂಗಾರಿ, ನೀನು ನನ್ನ ಜೊತೆ ಬರ್ತೀಯಾ? ನಂಗೆ ತುಂಬ ಭಯ ಆಗ್ತದೆ ಕಣೋ. ಭಯ ಪಡುವಂಥದ್ದೇನಿದೆ, ಬಾ. ಪಕ್ಕ ದೆವ್ವದ ಮನೆನ. ನೀನ್ ದೇವ್ರನ್ನೇ ನಂಬಲ್ಲ, ಇನ್ ದೆವ್ವ ನಂಬ್ತೀಯಾ? ಲಲಿತಾ, ಇಷ್ಟು ದಿವಸಕ್ಕೆ ಇವತ್ತು ಜನ ಎಷ್ಟು ಮರ್ಯಾದೆ ಕೊಡ್ತಿದ್ರು ಗೊತ್ತಾ ನನಗೆ? ಇಷ್ಟು ದಿವಸ ನನ್ನನ್ನು ಪ್ರಸಾದ ಶೇಖರಿ ಅಂತಿದ್ದವರು ಯಜಮಾನ್ರೇ, ದೊಡ್ಡವರೇ ಅನ್ನೋಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಯಾಕೆ ಹೇಳು? ನಮ್ಮ ಸುಂದರಿ ದೊಡ್ಡ ಮನೆ ಸೇರ್ತಿರೋದ್ರಿಂದ. ಅವಳಿಂದಾಗಿ ನಮ್ಮ ಮರ್ಯಾದೆನೂ ಜಾಸ್ತಿ ಆಯಿತು ನೋಡು. ಈ ದೊಡ್ಡವ್ರ ಸಹವಾಸ ಒಂಥರಕ್ಕೆ ಒಳ್ಳೆಯದು, ಇನ್ನೊಂದು ಥರಕ್ಕೆ ಕೆಟ್ಟದು. ಹೊರಗಿನವ್ರ ಮುಂದೆ ಮರ್ಯಾದೆ ಗೌರವ ನಿಜ, ಆದರೆ ದೊಡ್ಡವ್ರ ಜೊತೆ ಇದ್ದಾಗ ಒಂಥರ ಕೀಳರಿಮೆ, ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ, ಅವ್ರು ಹೇಳ್ದ ಹಾಗೆ ಕೇಳಬೇಕಾಗತ್ತೆ. ಇದೊಂಥರ ಬಾಣ್ಲೆಯಿಂದ ಬೆಂಕಿಗೆ ಬಿದ್ವೇನೋ ಅಂತ ಅನ್ನಿಸ್ತಾ ಇದೆ. ಸುಂದರಿ ಇವತ್ತು ಮನೆ ತಡವಾಗಿ ಬಿಟ್ಲೇನೆ, ಹುಷಾರಾಗಿದ್ದಾಳೆ ತಾನೆ? ಅಯ್ಯೋ, ಅವಳಿಗೇನಾಗಿದೆ? ಅಮ್ಮನವ್ರನ್ನ ಬೈಕೊಂಡು ಚೆನ್ನಾಗೇ ಇದ್ದಾಳೆ. ಇವತ್ತು ಲೆಕ್ಕ ಬರೆಯೋದೇನೋ ಜಾಸ್ತಿ ಇದೆ ಅಂತ ನಿತ್ಯಕ್ಕಿಂತ ಬೇಗನೆ ಹೋದ್ಲು. ಹೌದಾ? ಮತ್ತು ಪಂಚಾಕ್ಷರಿ ಬಂದೋನು ಇನ್ನೂ ಬಂದೇ ಇಲ್ಲ ಅಂತ ನನ್ನನ್ನು ಬೈತಿದ್ದ. ಆಗಲೇ 11 ಗಂಟೆ ಆಗಿತ್ತು. ಎಲ್ಲಿ ಹೋಗಿರ್ತಾಳೆ? ಅವರೇ ಎಲ್ಲೋ ಕಳಿಸ್ಬಿಟ್ಟು ಮರ್ತು ಬಿಟ್ಟಿರ್ತಾರೆ. ಇತ್ತೀಚೆಗೆ ನಮ್ಮ ಸುಂದರಿ ಏಳಿಗೆ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಇನ್ನು ಶಾಸ್ತ್ರಿಗಳ ಮನೆ ಸೇರಿಬಿಟ್ರೆ ಪಂಚಾಕ್ಷರಿಗಳು ಅವಳ ಕೈ ಕೆಳಗೆ ಕೆಲಸ ಮಾಡಬೇಕಾಗತ್ತೆ ಅಂತ ಅವ್ರಿಗೆ ಹೊಟ್ಟೆವ್ರಿ. ಮದುವೆಗೆ ಮುಂಚೆನೇ ಎಷ್ಟು ಸಾಧ್ಯನೋ ಅಷ್ಟು ಸೇಡ್ ತೀರಿಸ್ಕೊಂಡ್ಬಿಡೋಣ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಬರ್ಲಿ ಇರಿ, ವಿಚಾರಿಸೋಣ. ಅಮ್ಮ, ಏನೋ ವಿದ್ಯಾ, ತಟ್ಟೆ ಹಾಕ್ಲಾ? ಈಗಲೇ ಊಟ ಮಾಡ್ತೀಯಾ ಆಮೇಲೆ ಮಾಡ್ತೀಯಾ? ಆಮೇಲೆ ಮಾಡ್ತೀನಮ್ಮ. ಬರ್ತಾ ದಾರಿನಲ್ಲಿ ಪಂಚಾಕ್ಷರಿ ಸಿಕ್ಕಿದ್ರು. ಏನಯ್ಯ ನಿಮ್ಮ ಅಕ್ಕ ಕೆಲ್ಸಕ್ಕೆ ಬಂದಿಲ್ಲ, ಹುಷಾರಿಲ್ವಾ ಅಂತ ಕೇಳಿದ್ರು. ಏನಾಯ್ತು ಅಕ್ಕಂಗೆ? ಹುಷಾರಿಲ್ಲ ಅಂದ್ರೆ ಹೇಳು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಕರಿಯೋಳನ್ನ ಇಲ್ಲಿಗೆ. ಬೆಳಿಗ್ಗೆನೆ ಹೋದ್ಲಲ್ಲೋ, ದಿನ ಹೋಗೋದಕ್ಕಿಂತ 10 ನಿಮಿಷ ಮುಂಚೆನೆ ಹೋದ್ಲು. ಮನೆಗೂ ಬಂದಿಲ್ಲ, ಕೆಲ್ಸಕ್ಕೂ ಹೋಗಿಲ್ಲ ಅಂದ್ರೆ ರೀ ನನಗೆ ಯಾಕೋ ಭಯ ಆಗ್ತಾ ಇದೆ. ಮದುವೆ ಗೊತ್ತಾಗಿರೋ ಹುಡುಗಿ ಏನ್ರಿ ಈಗ? ಅಲ್ಲ, ಮನೆ ಬಿಟ್ಟೋಳು ದೇವಸ್ಥಾನಕ್ಕೆ ಹೋಗಿಲ್ಲ, ಬೇರೆ ಕಡೆ ಹೋಗಿದ್ರೆ ಹೇಳೋಗಿರೋಳಲ್ವಾ? ಇರು, 4 ಹೆಜ್ಜೆ ಹೋಗಿ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ವಿದ್ಯಾ, ನೀನು ಹೋಗೋ ಅವ್ರ ಜೊತೆ. ಇಬ್ರು ಒಂದೇ ಕಡೆ ಹೊಡ್ಕೊ ಬದಲು ಬೇರೆ ಬೇರೆ ಹೊಡ್ಕೊಂಡ್ರೆ ಒಳ್ಳೇದಮ್ಮ. ನೀವು ಹೋಗಿ ದೇವಸ್ಥಾನ ಹತ್ರ ವಿಚಾರಿಸಿ, ನಾನು ಹೋಗಿ ಅವಳ ಸ್ನೇಹಿತರ ಹತ್ರ ವಿಚಾರಿಸ್ಕೊಂಡ್ಬರ್ತೀನಿ. ಸರಿ. ಅಮ್ಮ, ನನ್ನ ಮಗಳನ್ನ ಕಾಪಾಡಮ್ಮ. ಅವಳಿಗೇನು ಕೆಟ್ಟದಾಗದೇ ಇರೋ ಹಾಗೆ ನೋಡ್ಕೊಳಮ್ಮ. ನಿನಗೆ ತುಪ್ಪದ ದೀಪ ಹಚ್ತೀನಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರದು? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರದು? ಸ್ವಾಮಿ, ಸುಂದರಿ ನೋಡ್ದೇನೋ? ಮುಕುಂದ ಸುಂದರಿ ನೋಡ್ದ್ಯಾ? ನೋಡಿಲ್ಲ. ಬೆಳಿಗ್ಗೆ ಬಂದ್ಲು. ನೋಡಿಲ್ಲ. ಮೂರ್ತಿ, ಸುಂದರಿ ನೋಡ್ದೇನೋ? ನೋಡಿಲ್ಲ. ಕೃಷ್ಣ ಸುಂದರಿ ನೋಡ್ದೇನೋ? ಬೆಳಿಗ್ಗೆ ಹೊರಟ್ಲು. ನೋಡಿಲ್ಲ. ಶ್ರೀನಿವಾಸ ಸುಂದರಿ ನೋಡ್ದ್ಯಾ? ನೋಡಿಲ್ಲ ಶೇಖರಣ್ಣ. ಮಲ್ಲೇಶ ಸುಂದರಿ ನೋಡ್ದೇನೋ? ನೋಡಿಲ್ಲಣ್ಣ. ಕುಮಾರ ಸುಂದರಿ ನೋಡ್ದ್ಯಾ? ಬಂದಿಲ್ಲಣ್ಣ. ಅಮ್ಮ, ನನ್ನ ಮಗಳು ನಿನ್ನನ್ನು ದ್ವೇಷಿಸ್ತಾಳೆ ಅಂತ ಅವಳ ಕಷ್ಟಗಳು ಕೊಡಬೇಡ ತಾಯಿ. ಅವಳ ಪರವಾಗಿ ನಾವು ಕ್ಷಮೆ ಕೇಳ್ತೀವಿ.
ನಾವು ತಪ್ಪು ಕಾಣಿಕೆ ಹಾಕ್ತೀವಿ. ಅವಳು ನಿನ್ನನ್ನು ಎಷ್ಟೇ ದ್ವೇಷಿಸಿದ್ರು ದುರ್ಗಾ ಸಪ್ತಾಹ ಮಾಡಿದಾಳೆ. ಅದಕ್ಕಾದರೂ ನೀನು ಅವಳನ್ನ ರಕ್ಷಿಸಲೇಬೇಕು. ಅವಳು ಮದುವೆ ಅಂತ ಶುರು ಆದಾಗಿನಿಂದ ಏನೋ ಅಡೆತಡೆಗಳು ಬರ್ತಾನೆ ಇವೆ. ಎಲ್ಲವನ್ನು ನೀನೇ ನಿವಾರಿಸಿ ಕಾದು ಕಾಪಾಡು ತಾಯಿ. ನನ್ನ ಮಗಳು ಸುರಕ್ಷಿತವಾಗಿ ಮನೆಗೆ ಬಂದರೆ ಮಂಗಳಗೌರಿ ಕತೆ ಓದಿಸ್ತೀನಿ. 9 ಜನ ಮುತ್ತೈದರಿಗೆ ಬಾಗ್ನ ಕೊಡ್ತೀನಿ. ನಮ್ಮ ಕೈ ಬಿಡಬೇಡ ತಾಯಿ. ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರದು? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರದು? ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರದು? ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಯಾರಿದ್ದೀರಾ? ಕಂಜ ಗುಣಗುಣಸದನೆ ಬಿಲೋಚನೆ. ಚಿಕ್ಕಪ್ಪ, ಓ ಏನಯ್ಯ ವಿದ್ಯಾಶಂಕರ, ನೀನು ಟ್ರಾವೆಲ್ಸ್ ಓಪನ್ ಮಾಡ್ಬೇಕಾದ್ರೆ ನಾನು ಬೇಕಾಗಿತ್ತು, ಆಮೇಲೆ ಮರ್ತೆ ಬಿಟ್ಟಿದ್ಯಾ? ನಿನ್ನೆ ತಾನೇ ಸಿಕ್ಕಿದ್ವಲ್ಲ ಚಿಕ್ಕಪ್ಪ, ಜೊತೆಗೆ ಹಾಕಿದ್ವಲ್ಲ. ಅಯ್ಯೋ ನೆನ್ನೆ ಕಳೆದು ಇವತ್ತು ಬದುಕ್ತಾ ಇಲ್ವ ನಾವು? ಇಲ್ಲೇ ತಮಾಷೆ ಮಾಡಿದೆ. ಆಮೇಲೆ ಮದುವೆ ತಯಾರಿ ಹೇಗೆ ನಡೀತಿದೆ? ಜೋರಾ? ನಾನು ಬಂದು ಏನಾರು ಸಹಾಯ ಮಾಡೋಣ ಅಂದ್ಕೊಂಡ್ರೆ ನಿಮ್ಮ ಅಪ್ಪಂಗೆ ನನ್ನ ತಲೆ ಕಂಡ್ರೆ ಆಗಲ್ವಲ್ಲಪ್ಪ, ಏನು ಮಾಡೋದು? ಈಗ ಅದಕ್ಕಿಂತ ದೊಡ್ಡ ಸಮಸ್ಯೆ ಎದುರಾಗಿದೆ ಚಿಕ್ಕಪ್ಪ. ಅದಕ್ಕೆ ನಿಮ್ಮನ್ನೇ ನಾನು ಹುಡ್ಕೊಂಡ್ಬರ್ತಿದ್ದೆ. ಯಾಕೆ? ದುಡ್ಡು ಕಾಸು ಒಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳೋ, ಹೋಗಿ ಸಟ್ಟೆ ಸಲಹೆ ಕೊಡ್ತೀನಿ. ನಮ್ಮ ಅಕ್ಕ ಇವತ್ತೆಲ್ಲ ಕಾಣಿಸ್ತಾ ಇಲ್ಲ. ದೇವಸ್ಥಾನಕ್ಕೂ ಹೋಗಿಲ್ವಂತೆ. ಇಷ್ಟೊತ್ತಾದ್ರೂ ಮನೆಗೂ ಬಂದಿಲ್ಲ. ಅವ್ರ ಸ್ನೇಹಿತರನ್ನೆಲ್ಲ ವಿಚಾರಿಸಿದೆ, ಎಲ್ಲೂ ಸುಳಿವು ಸಿಗ್ತಿಲ್ಲ ಚಿಕ್ಕಪ್ಪ. ಹೌದಾ? ಅರೆ ಎಂಥ ಕೆಲಸ ಆಗೋಯ್ತಲ್ಲ. ಅವಳು ಕೆಲಸ ಮಾಡೋದು ದೇವಸ್ಥಾನದಲ್ಲಿ, ಅಲ್ಲಿ ಹೋಗಿ ಹುಡ್ಕೋದು ಬಿಟ್ಟು ಊರೆಲ್ಲ ತಿರುಗ್ತಾ ಇದೆಯಲ್ಲೋ ಮಂಕದಿಣ್ಣೆ. ಅಲ್ಲಿಗೆ ಅಪ್ಪ ಹೋಗಿದ್ದಾರೆ, ಅದಕ್ಕೆ ನಾನು ಬೇರೆ ಕಡೆ ಹುಡ್ಕೊಂಡು ಹೊರಟೆ. ನೋಡ, ಹೀಗಾಗಿರ್ಬೋದು. ಹೇಗಿದ್ರು ಮದುವೆ ನಿಗದಿಯಾಗಿದೆ. ಮದುವೆಗೆ ಮೊದಲು ಮಾತುಕತೆ ಅದು ಇದು ಅಂತ ಮದುವೆ ಗಂಡೆ ಅವಳನ್ನೆಲ್ಲರೂ ಕರ್ಕೊಂಡೋಗಿರ್ಬೋದು. ನಮ್ಮ ಅಕ್ಕ ಅಂತ ಅವಳಲ್ಲ ಚಿಕ್ಕಪ್ಪ. ನಿಮ್ಮ ಅಕ್ಕ ಒಳ್ಳೆಯವಳೆ ಅಪ್ಪ, ಅವಳಿಗೆ ಆಸೆ ಇಲ್ಲದೆ ಇರ್ಬೋದು, ಸಚ್ಚಿಗೆ ಆಸೆ ಇರಲ್ವಾ? ಅವನೇ ಬಲವಂತ ಮಾಡಿ ಅವಳನ್ನು ಎಲ್ಗಾರು ಎತ್ತಾಕೊಂಡು ಹೋಗಿರ್ಬೋದು. ನೋಡೋ, ನಾವು ಗಾಡಿ ಸರಿಯಾಗಿ ಓಡಿಸ್ತಾ ಇರ್ತೀವಿ, ಆದರೆ ಎದುರುಗಡೆಯವನು ಬಂದು ನಮಗೆ ಗುದ್ದಬಾರ್ದು ಅಂತ ಕಾನೂನು ಏನಾದರೂ ಇದೆಯಾ? ಅಂದ್ರೆ ಈಗ ಏನು ಮಾಡೋದು ಚಿಕ್ಕಪ್ಪ? 10 ರೂಪಾಯಿ ಕೊಟ್ಟು ಕವಡೆ ಶಾಸ್ತ್ರ ಕೇಳೆಯ. ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ ಹೋದರೆ ಎಲ್ಲ ಗೊತ್ತಾಗುತ್ತೆ. ಅವ್ರೇನಾದ್ರೂ ತಪ್ಪು ತಿಳ್ಕೊಂಡ್ರೆ? ಸುಂದರಿ ಕಾಣೆಯಾಗಿರೋ ವಿಚಾರ ನಾವು ಅವ್ರಿಗೆ ಹೇಳೋದೇ ಬೇಡ. ಸಚ್ಚಿದಾನಂದ ಇಲ್ಲಿದ್ದಾನೆ ಅಂತ ಉಪಾಯವಾಗಿ ತಿಳ್ಕೊಳ್ಳೋಣ ನಡಿ. ಅಲ್ಲ ಚಿಕ್ಕಪ್ಪ, ಅದು ಬಾರಯ್ಯ. ಮಹಾ ಪೆದ್ದ ಕಣೋ ನೀನು. ಯಾರೋ ಹೇಳಿದ್ರು ಅಂತ ನನ್ನನ್ನು ಇಲ್ಲೂ ಕರ್ಕೊಂಬಂದಿದೆಯಲ್ಲ, ಒಂಚೂರು ಬುದ್ಧಿ ಬೇಡ. ಯಾರು ಏನು ಹೇಳಿದ್ರು ಎಲ್ಲ ಕೇಳ್ಕೊಂಡು ಬರ್ತೀಯ. ನಿನ್ನ ಮಂಕ್ ಬುದ್ಧಿಗಿಷ್ಟು. ಭಯಬೇಡ ಕಣೆ. ನಿನ್ನ ಬಗ್ಗೆ ಯಾರೇ ಏನೇ ವಿಷಯ ಹೇಳಿದ್ರು ನಿನ್ನ ಹತ್ರ ಕೇಳೋಣ ಅನ್ಸುತ್ತೆ. ಕೇಳಪ್ಪ, ಅದ್ರ ಜೊತೆಗೆ ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸು. ಯಾರು ಏನು ಎತ್ತಂತ ವಿಚಾರಿಸೋದು ಬೇಡವಾ? ಆಯಿತು, ಇನ್ನು ಮುಂದೆ ಹಾಗೆ ಮಾಡ್ತೀನಿ. ಹಾಳಾಗಿ ಹೋಗ್ಲಿ, ಇಲ್ಲಿಂದ ಹೊರಗೆ ಹೋಗಕ್ಕೆ ದಾರಿ ಹುಡ್ಕೋ. ಆಗಲೇ ಕತ್ಲೆ ಆಗ್ತಾ ಬಂತು. ಹೊರಗೆ ಹೋಗಕ್ಕೆ ಆಗದಿದ್ರೆ ರಾತ್ರಿ ಇಡೀ ಇಲ್ಲೇ ಕಳಿಬೇಕಾಗುತ್ತೆ. ನನಗೆ ಕಾಣ್ತಿರೋದು ಒಂದೇ ಬಾಗ್ಲು. ಬಾ, ಅಲ್ಲೇ ಹೋಗಿ ಪ್ರಯತ್ನ ಮಾಡೋಣ. ಏನೇದು ಗೊತ್ತಾನೆ ಇಲ್ಲ. ಸಿನಿಮಾದಲ್ಲಾದ್ರೆ ಒಂದ್ಸಲ ಹೋದ್ರೆ ಎಂತ ಬಾಗ್ಲು ತರ್ಕೊಳತ್ತೆ. ನಾನು ಹೇಳಿದ ಸಿನಿಮಾ ಬಾಗ್ಲು ಕಣೆ, ಇಲ್ಲಲ್ಲ. ಬಾ. ಲಲಿತಾ, ಲಲಿತಾ,
ಗೊತ್ತಾಯ್ತಾ ಸುಂದ್ರಿ ಎಲ್ಲಿದ್ದಾಳೆ ಅಂತ? ಇಲ್ಲ ಕಣೆ, ಇಡೀ ದೇವಸ್ಥಾನ ಜಾಲಾಡ್ದೆ, ಎಲ್ಲೂ ಕಾಣಲಿಲ್ಲ. ಅಲ್ಲಿ ಸಂಬಂಧಪಟ್ಟವ್ರನ್ನೆಲ್ಲ ವಿಚಾರಿಸ್ದೆ. ಇವತ್ತು ಅವಳು ಸುಳಿವೇ ಇಲ್ವಂತೆ ದೇವಸ್ಥಾನದ ಹತ್ರ. ಅಯ್ಯೋ ದೇವ್ರೆ, ಅಮ್ಮನವ್ರನ್ನ ಯಾವಾಗಲೂ ಬೈಕೋತಾ ಇರ್ತಾಳೆ. ಯಾರಾದರೂ ಭಕ್ತರೇನಾದ್ರು ಕರ್ಕೊಂಡೋಗಿ ಏನಾದ್ರು ಮಾಡ್ಬಿಟ್ಟು. ಅಯ್ಯೋ ಸುಮ್ಮನಿರು, ಏನೇನೋ ಯೋಚನೆ ಮಾಡಿ ಇನ್ನೂ ಕಂಗೆಡಿಸ್ಬೇಡ. ವಿದ್ಯಾ ಬರಲಿ ತಡಿ, ಏನಾದರೂ ಹೇಳ್ಬೋದು. ವಿದ್ಯಾ ಇನ್ನೂ ಬಂದಿಲ್ಲ. ದೇವ್ರೆ, ವಿದ್ಯಂಗಾದ್ರೂ ನನ್ನ ಮಗಳು ಸಿಗ್ಲಪ್ಪ. ಅಮ್ಮಂಗೆ ಇನ್ನೂ ವಿಷಯ ಗೊತ್ತಾಗಿಲ್ಲ. ಅವ್ರಿಗೆ ಗೊತ್ತಾದ್ರೆ ಗೊಳೋ ಅಂತಾರೆ. ಬೇಡ ಬೇಡ, ಅವಳಿಗೆ ಹೇಳಕ್ ಹೋಗ್ಬೇಡ. ಅವಳು ಗೋಳಾಡೋದಿರ್ಲಿ, ನಮ್ಮ ಕೈ ಕಾಲು ಬಿಡಿಸ್ಬಿಡ್ತಾಳೆ. ಮದುವೆ ಹುಡುಗಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಆಮೇಲೆ ಇದೇ ಒಂದು ದೊಡ್ಡ ಕಳಂಕ ಆಗಿ ಶಾಸ್ತ್ರಿಗಳ ಮದುವೆ ಮುರಿದು ಬಿಟ್ರೆ. ಅಯ್ಯೋ ದೇವ್ರೆ, ನನಗೆ ಭಯ ಆಗ್ತಾ ಇದೆ. ನನಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಸುಂದ್ರಿ, ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ಈಗ ನಾವು ಧೈರ್ಯವಾಗಿರ್ಬೇಕು. ಅವಳು ಮನೆಗೆ ಬರೋ ತಡ ಆಗ್ತಿದೆ ಅಂತ ಕೂಡಲೇ ಕೆಟ್ಟ ಯೋಚನೆ ಮಾಡೋದಲ್ಲ ಕಣೆ. ಬೆಳಿಗ್ಗೆ ಸುಂದರಿ ಜೊತೆಗೆ ಯಾರಾದರೂ ಹೊರಟ್ರ? ಇಲ್ಲ ರೀ, ಮಾಮೂಲಂತೆ ಒಬ್ಳೆ ಹೊರಟ್ಲು. ನನಗೆ ಆ ಪಂಚಾಕ್ಷರಿ ಮೇಲೆ ಅನುಮಾನ. ಅವನನ್ನು ವಿಚಾರಿಸಿದ್ರ? ಅವನೇ ಅಂತೆ ವಿದ್ಯಂಗೆ ಹೇಳಿದ್ದು ಇವತ್ತು ಕಚೇರಿಗೆ ಬಂದಿಲ್ಲ ಅಂತ. ಸಿಕ್ಕಿದ್ರೆ ಹೇಳಿರೋನಲ್ವಾ. ಅವ್ರ ಮನೆಗೂ ಹೋಗಿದ್ದೆ, ಅವ್ನ ಮನೇಲಿಲ್ಲ. ಈಗೇನ್ರಿ ಮಾಡೋದು? ತಡಿ, ವಿದ್ಯಾ ಬರಲಿ, ಅವನು ಏನು ಹೇಳ್ತಾನೆ ಅನ್ನೋದ್ರ ಮೇಲೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ನಮ್ಮ ಸುಂದರಿಗೆ ಏನೂ ಆಗಿರಲ್ಲ ಕಣೆ, ಆತಂಕ ಪಡಬೇಡ. ನನಗೆ ಧೈರ್ಯ ಹೇಳ್ತಾ ಇದ್ರ, ನಿಮಗೆ ಒಳಗೆ ಎಷ್ಟು ಆತಂಕ ಆಗ್ತಾ ಇದೆ ಅಂತ ನನಗೆ ಗೊತ್ತು. ತೋರಿಸ್ಕೋತಾ ಇಲ್ಲ ಅಷ್ಟೇ. ಹೌದು ಕಣೆ, ನೀವು ಹೆಣ್ಣು ಮಕ್ಕಳು ಅತ್ತೆಲ್ಲ ಆಡ್ಕೊಂಡ್ಬಿಡ್ತೀರಾ. ಆದರೆ ನಮಗೆ ಕಷ್ಟ. ಈಗ ಅಮ್ಮನವರೇ ನಮ್ಮನ್ನು ಕಾಪಾಡಬೇಕು. ಏನು ಚಿಕ್ಕಣ್ಣ, ಕಾರನ್ನ ಒರೆಸಿ ಫಳ ಅಂತ ಇಟ್ಕೊಂಡಿರ್ತೀಯಪ್ಪ ಯಾವಾಗ್ಲೂ. ಅಮ್ಮನವ್ರನ್ನ ಗುಡಿ ಮೇಲಿನ ಕಳ್ಸಾನು ಇಷ್ಟೊಂದು ಚೆನ್ನಾಗಿ ಉಳಿಯಲ್ಲ ನೋಡು. ಏನು ಕುಡ್ದಿದ್ಯಾ? ಇಲ್ಲಪ್ಪ, ಇದು ಕುಡುಕನ ಮಾತಲ್ಲ. ಜಗ್ಗಿ ಕುಡಿದ್ರೆ ಆಡೋ ಮಾತೇ ಬೇರೆ, ನಿಂಗೆ ಗೊತ್ತಲ್ಲ. ಕುಡಿಯೋಕೆ ಕಾಸು ಕೇಳಿದರೆ ಕೊಡಲ್ಲ. ನೀನು ಹಳೇದು ಇಸ್ಕೊಂಡಿರೋದೇ ಕೊಟ್ಟಿಲ್ಲ ನನಗೆ. ಎಲ್ಲ ಹೋಗ್ತೀವಪ್ಪ, ಇದೇ ಊರಲ್ಲಿ ಇರ್ತೀವಿ ತಾನೇ ನಾವು. ಬೆಳಗಾಗಿದ್ರೆ ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಲೇಬೇಕಲ್ವಾ. ಕೊಡೋಣ ಬಿಡು ಒಂದಲ್ಲ ಒಂದು ದಿವಸ. ಅದೂ ಇಲ್ಲ ಇದೂ ಇಲ್ಲ. ಏನು ರಾಗಿ ಬೀಸಕ್ಕೆ ಬಂದ್ಯಾ? ಏನೋ ಮಸ್ಲತ್ ಮಾಡ್ಕೊಂಡು ಬಂದ್ಯಾ ನೀನು? ಏನಂತ ಹೇಳು. ಇದೇನು ಚಿಕ್ಕಪ್ಪ, ಕೇಳಬೇಕಾಗಿರೋ ವಿಷಯ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ದೀರಲ್ಲ, ವಿಷಯಕ್ಕೆ ಬನ್ನಿ. ಹರಿಕತೆ ಶುರು ಮಾಡೋಕ್ಕೆ ಮೊದಲು ಉಪಕತೆ ಶುರು ಮಾಡಬೇಕನ್ನೋ ಎಳ್ಕೋ. ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ಸುಮ್ಮನೆ ನೋಡ್ತಾ ಇರೋ ನಾಟಕನ. ಏನು ಚಿಕ್ಕಣ್ಣ ಇಷ್ಟೊತ್ತಲ್ಲಿ ಗಾಡಿ ಓಡಿಸ್ತಾ ಇದೆಯಾ? ಬೆಂಗಳೂರಿಗೆ ಹೋಗಿದ್ದೆ ಅನ್ಸುತ್ತೆ ಸಚಿನ್ ಕರ್ಕೊಂಡು. ಭಾಳ ಮಳೆ ಅಂತೆ ಅಲ್ಲಿ, ಗಾಡಿ ತುಂಬ ಕೆಸರಾಗಿದೆ. ನೋಡಯ್ಯ, ನಮ್ಮ ಯಜಮಾನ್ರ ಗಾಡಿ ಓಡಿಸ್ತೀನಿ, ತೊಳಿತೀನಿ, ಓಡಿಸ್ತೀನಿ. ಅದು ನಿನ್ನ ಕಟ್ಕೊಂಡು ನಿನಗೇನು? ಏನೋ ಭಾಳ ಕೋಪದಲ್ಲಿದೆಯಾ ಬಿಡಪ್ಪ. ಏನು ಕೇಳಿದ್ರು ಉರ್ರಂತೀಯ. ಬರಲಾ? ಬರ್ಬೇಡ, ಹೋಗ್ತಾ ಇರು. ನೋಡಿದ್ಯಾ, ನಿಗದಿ ಆಗೋಯ್ತು. ಸಚ್ಚಿ ನಿಮ್ಮಕ್ಕ ಸುಂದ್ರಿನ ಕರ್ಕೊಂಡು ಎಲ್ಲೋ ದೂರ ಹೋಗಿದ್ದಾನೆ. ಇವನು ಅವನನ್ನು ಬಿಟ್ಟು ಬಂದಿದ್ದಾನೆ. ಅವನು ಇವನಿಗೆ ವಿಚಾರ ಯಾರಿಗೂ ಹೇಳಬೇಡ ಅಂತ ಹೇಳಿದ್ದಾನೆ. ಇರೋ ಶಾಸ್ತ್ರಗಳಿಗೆ ಗೊತ್ತಾಗದೇ ಇರಲಿ ಅಂತ ಕಾರ್ನ ಚೆನ್ನಾಗಿ ತೊಳಿತಾ ಇದ್ದಾನೆ. ಹೆಂಗೇನಂತಲೇ ಹೆಂಗೆ ಕಂಡಿಡ್ದೆ? ಈಗ ಅವ್ರು ಎಲ್ಲಿದ್ದಾರೆ ಅಂತ ಕಂಡುಹಿಡಿದು ಹೇಗೆ ಚಿಕ್ಕಪ್ಪ? ಅವನಿಂದಾನೆ ಬಾಯಿ ಬಿಡಿಸ್ತೀರಿರೋ. ನೀವೇನು ಕೇಳಿದ್ರು ಬಾಯಿಗೆ ಬಂದಾಗ ಹೋಗಿತಾ ಇದ್ದಾನೆ. ಅವನ ಹತ್ರ ಬಾಯಿ ಬಿಡಿಸ್ತೀರಾ? ಓದಿಸ್ಕೋತೀನಿ ಬಿಡೋ, ಎಲ್ಲ ನಿಮ್ಮ ಅಕ್ಕಂಗಾಗಿ ಅಲ್ವಾ. ವಿದ್ಯಾ, ಏನೋ ವಿದ್ಯಾ, ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಹೀಗೆ ಸುಮ್ಮನೆ ಬಂದ್ವಿ. ಬೆಳಗ್ಗೆಯಿಂದ ಚಿಕ್ಕಣ್ಣನ ಮಾತಾಡ್ಸೋಕ್ಕಾಗಿರ್ಲಿಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀವು ಯಾವಾಗ ಬಂದ್ರಿ ಊರಿಂದ? ಊರಾ? ನಾನು ಯಾವ ಊರಿಗೆ ಹೋಗ್ಲೋ? ಮೈ ಕೈ ನೋವು ಇನ್ನೂ ಕಮ್ಮಿ ಆಗಿಲ್ಲ. 3 ದಿನ ಆಯಿತು ಮನೆಯಿಂದ ಆಚೆ ಬಂದು. ಈಗ ನಿಮ್ಮ ಧ್ವನಿ ಕೇಳಿದ್ನಲ್ಲ, ಅದಕ್ಕೆ ಬಂದೆ. ನೀವೆಲ್ಲೂ ಹೋಗ್ಲೇ ಇಲ್ವಾ? ಯಾರ ಜೊತೆನೋ? ಏಯ್, ನನ್ನ ಅವಸ್ಥೆ ನನಗಿಲ್ಲಿ. ಇಂಥ ಹೊತ್ತಿನಲ್ಲಿ ಕೀಟ್ಲೆ ಮಾಡ್ತೀಯಲ್ಲ. ಇಲ್ಲಿಗೆ ಪ್ರಾಣ ಸಂಕಟ ಆದರೆ ಬೆಕ್ಕಿಗೆ ಚೆಲ್ಲಾಟ ಅಂತೆ. ಚಿಕ್ಕಪ್ಪ ಬನ್ನಿ ಹೋಗೋಣ, ಮನೇಲಿ ಕೆಲಸ ಇದೆ, ಬರ್ತೀವಿ. ವಿದ್ಯಾ, ಸುಂದ್ರಿನೂ ಕರ್ಕೊಂಬರ್ಬೇಕಿತ್ತು ತಾನೆ? ನೋಡಬೇಕು ಅನ್ನಿಸ್ತಿದೆ. ಏನು ಮಾಡ್ತಿದ್ಲು? ಮನೇಲಿದ್ಲಾ? ಅದು ಅವಳು ದೇವಸ್ಥಾನದಲ್ಲೇನೋ ತುಂಬ ಕೆಲಸ ಅಂತ ಹೇಳ್ತಿದ್ಲು.
ನನಗೂ ಕೆಲಸ ಇದೆ, ಟ್ರಾವೆಲ್ಸ್ ಲೆಕ್ಕ ನೋಡಬೇಕು. ಬರ್ತೀವಿ. ಲಲಿತಾ, ಬೆಳಿಗ್ಗೆಯಿಂದ ಸುಂದರಿ ಕಾಣ್ತಾ ಇಲ್ವಂತೆ? ಯಾಕೆ ನನಗೆ ವಿಷಯ ತಿಳಿಸ್ಲಿಲ್ಲ? ನನಗೂ ಮನೆಗೆ ಬಂದ ಮೇಲೆ ವಿಷಯ ಗೊತ್ತಾಗಿತ್ತು. ಹೀಗೆಂದೂ ಆಗಿರಲಿಲ್ಲ. ಅದಕ್ಕೆ ಹುಡುಕೊಂಡು ಬರೋಕ್ಕೆ ಹೋಗಿದ್ದೆ. ನಾಳೆ ಬೆಳಗ್ಗೆವರೆಗೂ ಕಾದು ತಮಗೆ ವಿಷಯ ತಿಳಿಸೋಣ ಅಂತ. ಬೀಗರಾಗ್ತಾ ಇದ್ದೀವಿ. ನಿಮ್ಮ ಕಷ್ಟ ನಮ್ಮ ಕಷ್ಟ ಅಲ್ವಾ? ನಿಮ್ಗೆ ಅವಮಾನ ಆದರೆ ನನಗೆ ಅವಮಾನ ಆದಾಗಲ್ವಾ? ಒಂದು ವಿಷಯ ತಿಳಿಸಿದ್ದಿದ್ರೆ ನಾವು ಕೈ ಜೋಡಿಸ್ತಾ ಇದ್ವಿ ಅಲ್ವಾ? ನೀವು ಹೇಳಲಿಲ್ಲ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಬೇಡಿ. ನಾನೇನು ಸುಮ್ಮನೆ ಕೂತಿಲ್ಲ. ನಮ್ಮ ಚಿಕ್ಕಣ್ಣ ಆಳುಗಳನ್ನ ಎಲ್ಲ ಕಡೆ ಕಳಿಸಿ ಹುಡುಕೋದಕ್ಕೆ. ಏನಾದರೂ ಸುದ್ದಿ ಗೊತ್ತಾಯ್ತಾ? ಇಲ್ಲಿವರೆಗೂ ಏನು ಗೊತ್ತಾಗಿಲ್ಲ. ನಿಮ್ಗೇನಾದರೂ ಗೊತ್ತಾಯ್ತಾ? ಇಲ್ಲ, ಎಲ್ಲ ಕಡೆ ಹುಡುಕು ಬಂದೆ. ಚಿಂತೆ ಬೇಡಿ. ಬಸ್ ಸ್ಟ್ಯಾಂಡು ಎಲ್ಲ ರಾಜ್ಯಗಳಲ್ಲಿ ನಮ್ಮ ಜನ ಇದ್ದಾರೆ. ಹೇಗಾದರೂ ಕಂಡುಹಿಡಿತಾರೆ. ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಆದರೆ ಕಳಂಕ ತರುವಂಥ ಯಾವ ಘಟನೆಯೂ ನಡೆದಿಲ್ಲ. ಹೌದಲ್ವೋ? ಯಾಕೆಂದರೆ ಹಿಂದೆ ನಡೆದ ಕುಂಕುಮದ ಘಟನೆ ಇನ್ನೂ ಮನಸ್ಸಿನಿಂದ ಮಾಸಿಲ್ಲ. ಇಲ್ಲ ಇಲ್ಲ, ಅಂಥದ್ದೇನೂ ನಡೆದಿಲ್ಲ. ಎಲ್ಲೋ ಒಂದು ತೊಡಕಾಗಿರಬೇಕು ಅಷ್ಟೇ. ನಮ್ಮ ಸುಂದರಿ ತುಂಬ ಧೈರ್ಯವಂತೆ. ಎಂಥ ಪರಿಸ್ಥಿತಿನಾದರೂ ಎದುರಿಸಿ ಬರ್ತಾಳೆ. ಒಂದು ವೇಳೆ ಕೈ ಮೀರಿ ಆ ರೀತಿ ಏನಾದರೂ ನಡೆದ್ರೆ ನನ್ನ ಕೋಪ ಗೊತ್ತಲ್ಲ. ಏನಾಯ್ತೆ? ಅಮ್ಮ
ಅಮ್ಮನವರು ಕಣೆ, ನೋಡು. ಬಂಗಾರಿ, ಹೋಗೋಣ ಬಾರೋ. ಇಲ್ಲೇ ಇದೆ, ಎಲ್ಲರೂ ದಾರಿ ಸಿಗುತ್ತಂತ ನೋಡೋಣ. ನಂಗೆ ಚಿತ್ರ ನೋಡಿದ್ರೆ ಆಗಲ್ಲ, ಹೊರಟ್ಬಿಡೋಣ ಬಾರೋ ಬಂಗಾರಿ. ಮಹಾಕಾಳಿ ಚಿತ್ರ ಕಣೆ, ಮಹಾತಾಯಿನೂ ಒಂದೇ ಮಹಾಕಾಳಿನೂ ಒಂದೇ. ಅವಳಿದ್ರೆ ಭಯ ಪಡ್ಬೇಕಾಗಿಲ್ಲ, ಧೈರ್ಯವಾಗಿರು, ಅವಳನ್ನ ಕಾಪಾಡ್ತಾಳೆ. ಅದಕ್ಕೆ ಬೇಡ ಅಂತಿರೋದು. ಅವಳಿಗೂ ನನಗೂ ಮೊದಲೇ ಆಗಲ್ಲ, ಇನ್ನೇನು ಕಾಪಾಡ್ತಾಳೆ. ಅವಳ ಚಿತ್ರ ಇಲ್ಲಿದೆ ಅಂದರೆ ಏನೋ ಸಂಸ್ಕಾರ ಇದೆ ಅಂತ ಆಯಿತು. ಬಾರೋ ಹೋಗೋಣ.